ದೇವ್ರ ಮನೆನಾ ಹಾಲ್ ಇದು? ದೇವ್ರ ಮನೆ ಇದೆ. ದೇವ್ರ ಮನೆನಾ? ನಮ್ಮ ಯಜಮಾನ ಅಲ್ಲಿ ಕೂತ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತೀರಾ ಅವರೆಲ್ಲ ಬನ್ನಿ. ಕನ್ನಳ್ಳಿಯಲ್ಲಿ ನಾವೊಂದು ಟೀ ಸ್ಟಾಲ್ ಹಾಕಿದೀವಿ. ಇವ್ರು ನಿಮ್ದು ದೊಡ್ಡ ಅಕ್ಕ? ದೊಡ್ಡ ಅಕ್ಕ. ಸ್ವಲ್ಪ ಇವ್ರನ್ನ ತೋರ್ಸಪ್ಪ. ಜಗಳ ಆಡ್ತಿದ್ರಾ? ನಾವು ರಾತ್ರಿ ಜಗಳ? ರಾತ್ರಿ ನೋಡಿ, ಈ ಉರಿ ಬಿಸಿಲಿಗೆ ಈ ಕೋಕೋನಟ್ ವಾಟರ್ ಇರಲೇಬೇಕು. 4 ಟೀ ಬೇಕಾ? ಓಕೆ, ಇದನ್ನ ಇವಾಗ ಇದರಲ್ಲಿ ನೀವಿದು ಸ್ಟೀಲ್ದು ಮಾಡಬೇಕು. ಯಾರು ಇವಾಗ ಹೇಳಿದ್ದು? ಹಿಂಗೆ? ಹಾಂ, ಅಯ್ಯೋ ತಗೊಳ್ರಿ. ಇವಾಗ ಮಲ್ಲಮ್ಮ ಅವ್ರ ಊರಲ್ಲಿ ಟೀ ಅಂಗಡಿ ಇಟ್ಟಿದ್ದೀವಿ. ಬನ್ನಿ, ಯಾರೆಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡ್ತೀರಾ ಅವರೆಲ್ಲ ಬನ್ನಿ. ಕನ್ನಳ್ಳಿಯಲ್ಲಿ ನಾವೊಂದು ಟೀ ಸ್ಟಾಲ್ ಹಾಕಿದ್ದೀವಿ. ಎಲ್ರಿಗೂ ಫ್ರೀ ಚಾಯ. ಸುರ್ಪುರದಲ್ಲಿ ಅದಿತಿ ಗ್ರ್ಯಾಂಡ್ ಪಕ್ಕ ಇದು ಟೀ ಸ್ಟಾಲ್. ಪ್ಲೀಸ್ ಬನ್ನಿ, ಇಲ್ಲಿ ವಿಸಿಟ್ ಮಾಡಿ. ನೋಡಿ, ಇವ್ರು ಇರ್ತಾರೆ, ಅವ್ರನ್ನ ತೋರಿಸು. ಹಪ್ಪಳ ತುಂಬಾ ಚೆನ್ನಾಗಿದೆ. ಇದು ಸಂಡಿಗೆ ಅಲ್ಲ, ಇದನ್ನ ಹಿಂಗ್ ಸ್ಟೈಲ್ ಆಗಿ ಮಾಡೋದು. ಹಿಂಗೆ ಸ್ಟೈಲ್ ಹಿಂಗ್ರಿ. ಕುಡಿರಿ, ಒಂದು ಕುಡ್ರಿ, ಪರವಾಗಿಲ್ಲ, ಕುಡ್ರಿ. ನೀರು ಕುಡಿತೀರಾ? ಓಕೆ, ನೀವೇ ಕುಡ್ರಿ. ನಿಮಗೆ ಟೀ ಕೊಡೋರು ಯಾರಿಲ್ಲ ಅಲ್ಲ, ಕುಡಿರಿ. ಕುಡೀರಿ, ಪರವಾಗಿ. ಹೌದಾ? ಮತ್ತೆ ನೈಟಾ? ನೋಡಿ, ಇಲ್ಲಿ ನಮ್ಮ ಟೀ ಪ್ರಿಯರ್ ಇದ್ದಾರೆ. ಲೆಮನ್ ಟೀ. ಅದೇ ನಿಮ್ಮ ಲೆಮನ್ ಟೀ ಇಂದಾನೆ ಬಿಡಿ ಎಲ್ಲ ಸ್ಟಾರ್ಟ್ ಆಗಿದ್ದು. ಅನುಷಾ ರಾಜ್ ಅವರೇ, ಸೊ ಏನು ಹೇಳ್ಬೇಕಂತ ಅನ್ಕೊಂಡಿದ್ದೀರಾ? ಹೆಂಗನ್ಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಬರ್ತೀವಿ, ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬರ್ತೀಯ ಅಂತ ಇಲ್ಲ, ಇಲ್ಲಿಗೆ ಬರೋ ಪ್ಲಾನ್ಸ್ ಮುಂಚೆನೆ ನಾವು ಮಾಡಿದ್ವಿ, ಬಟ್ ಈ ತರ ಈ ಒಂದು ಒಕೇಶನ್ ಅಲ್ಲಿ ಬರ್ತೀವಿ ಅಂತ ಪ್ಲಾನ್ ಮಾಡಿರ್ಲಿಲ್ಲ. ಸೊ ಅದು ತುಂಬಾ ಚೆನ್ನಾಗ್ ಅನ್ಸ್ತು. ಇದಕ್ಕೆ ಎಷ್ಟು ಕೊಟ್ರಿ? 100 ರೂಪಾಯಿ. ಸುರ್ಪುರ್ ಸಂತೆಲ್ ಅಲ್ವಾ ತಗೊಂಡಿದ್ದು? ಸುಮ್ನೆ ಪೋಸ್ ಕೊಡ್ತಾ ಇದ್ದಾಳೆ ಅಷ್ಟೇ. ನೀನು? ಹೌದ್ರಿ, ನಾವು ಇದನ್ನು ಸುರ್ಪುರ್ ಸಂತೆಲೆ ತಗೊಂಡಿದ್ದು. ಬನ್ರಿ, ಚೆನ್ನಾಗೈತ್ರಿ. ಹಳ್ಳಿ ಜನ ತುಂಬಾ ಒಳ್ಳೆ ಜನ. ಎಸ್, ಎಲ್ಲಿ ಹೊರಟಿದ್ದೀರಾ ಮೇಡಮ್ ಇವಾಗ? ಎಸ್, ಹೌದು. ಏನೋ ಊಟ ಮಾಡೋದಕ್ಕೆ. ಅದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ತರ ಇರುತ್ತೆ. ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಅಲ್ಲಿ ಹೋಗೋ ಪ್ಲಾನ್ ಇತ್ತು ಊಟಕ್ಕೆ. ಬಟ್ ದೆನ್ ತುಂಬಾ ಪ್ರಾಬ್ಲಮ್ ಆಯಿತು ಬರೋ ಟೈಮಲ್ಲಿ. ಸ್ವಲ್ಪ ಅಂದರೆ ಏನೋ ನಮ್ಗೆ ಅಲ್ಲಿ ಇಳಿಯೋಕ್ಕಾಗಿಲ್ಲ, ಮತ್ತೆ ಬೇಗ ಬಂದ್ಬಿಟ್ವಿ. ಸೊ ಇವತ್ತು ನಾವು ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ ಮಲ್ಲಮ್ಮ ಅವ್ರ ಮನೆಗೆ. ಏನೇನೋ ಸ್ಪೆಷಲ್ ಮಾಡಿದ್ದಾರೆ, ಹೋಳಿಗೆ ಮಾಡಿದಾರಂತೆ, ಏನೇನು ಸ್ಪೆಷಲ್ ಮಾಡಿದ್ದಾರೆ, ಒಬ್ಬಟ್ಟು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ಆ್ಯಂಡ್ ಮಲ್ಲಮ್ಮ ಅವ್ರ ಮನೆ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಮಲ್ಲಮ್ಮ ಅವರ ಅಕ್ಕ ಮತ್ತು ಮನೆಯವರೆಲ್ಲ ಇದ್ದಾರೆ, ಎಲ್ಲರನ್ನೂ ತೋರಿಸ್ತೀನಿ. ಅವರ ಬೆಸ್ಟ್ ಫ್ರೆಂಡು ಇರ್ಬೋದು. ಸೊ ಎಲ್ಲರನ್ನೂ ತೋರಿಸ್ತೀನಿ. ಹಲೋ. ನೋಡಿ, ಇದೇ ಮಲ್ಲಮ್ಮ ಅವರ ಮನೆ. ಬಲಯ ಅಲ್ಲ, ಜಮ್ಕಾನಿ. ಓಕೆ, ಎಸ್. ಓರಿ, ಓಹೋ, ಎಲ್ಲ ಹಾಕ್ಬಿಟ್ಟಿದ್ದಾರೆ. ಜಮ್ಕಾನ ಏನು ಬೇಡ. ನಿಂದ್ರಿ. ಓ, ಇದನ್ನ ಹಾಕಿದ್ದ ನಿನ್ನೆದೆಲ್ಲ? ಸರಿ. ಅಯ್ಯೋ 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 ಅಯ್ಯೋ, ಏನು ಬೇಡ ಆ ಥರದ್ದು. ಇಲ್ಲಿ ಬರ್ರಿ. ಚಾಪಿ ಅಲ್ಲಿ ಒಳಗಡೆ ಹಾಕಿರಿ. ಬೇಡ, ಒಳಗ ಕುಂದ್ರ ಅಂದ್ರೆ ಒಳಗೆ ಇಲ್ಲ, ನೆಲ ಮೇಲೆ ಕುಂದಿರ್ಬೇಕು. ಮಂದಿ ಬಂದ್ರೆ ಹೋಗ್ಯಾರ ಅಂತ ಹೇಳಿ. ಮಂದಿ ಏನಿಲ್ಲ ಅಲ್ವಾ? ಹೋಗ್ಯಾರ ಅಂತ ಹೇಳೋದು. ಹೋಗ್ಯಾರ ಅಂತ ಹೇಳಿದೆ. ಇಲ್ಲ, ಅಲ್ಲೇ ಕೂತ್ಕೋರಿ. ಬರ್ರಿ ಬರ್ರಿ. ಶಟ್ಕೊಂಡು ಹೋಗಿದ್ರು ಮಗಳು. ಹೊರಟಿದ್ರಾ? ಇವ್ರು ಯಾರು ಹೇಳಿ?
ನಮ್ಮ ಅಕ್ಕನ ಮಗಳು ಇವ್ರ ಮಗಳು ಇವ್ರಿಬ್ರು. ಇವ್ರ ಮಗಳು. ಇವ್ರು ನಿಮ್ದು ದೊಡ್ಡ ಅಕ್ಕ. ದೊಡ್ಡ ಅಕ್ಕ ರೀ. ಸ್ವಲ್ಪ ಇವ್ರನ್ನ ತೋರ್ಸಪ್ಪ. ಮಲ್ಲಮ್ಮ ಅವರ ದೊಡ್ಡಕ್ಕ. ಏನ್ ಹೆಸರು ನಿಮ್ದು? ಚಂದ್ರಮ್ಮ. ಚಂದಮ್ಮ ರೀ. ನಿಮ್ಮ ಹೆಸರಿನ ತರ ಚೆನ್ನಾಗಿದ್ದೀರಾ. ಗೋಲ್ಡ್ ಇದು. ಚಂದ್ರಮ್ಮ ಅವರ ಮಕ್ಕಳು ಇವರಿಬ್ರು. ನಿಮ್ಮಿಬ್ರ ಹೆಸರೇನು? ಸುಮಿತ್ರಾ. ನಿಮ್ಮ ಹೆಸರು? ನೀವು ಇವಾಗ ಹೊರಟಿರೋದಾ? ನಿಲ್ಲಿ, ಪರವಾಗಿಲ್ಲ. ಇವರು ಅಕ್ಕ ರೀ. ಇವರು ಇನ್ನೊಬ್ರು ಅಕ್ಕ. ಈ ಕಣ್ಣಿಂದ ಮಲ್ಲಮ್ಮ ಅವರ ಇನ್ನೊಬ್ರು ಅಕ್ಕ ಇವರು. ನಿಮ್ಮ ಹೆಸರೇನ್ರಿ? ಮಂಗಳಗೌರಿ. ಮಂಗಳಗೌರಿ. ಅದೊಂದು ಸೀರಿಯಲ್ ಬರ್ತಿತ್ತಲ್ಲ, ನಿಮ್ಮ ಹೆಸರೇ ನೋಡ್ಬಿಟ್ಟಿಟ್ಟಿರೋದು. ಇಬ್ರು ಅಕ್ಕ ಮಾತ್ರನಾ ನಿಮಗೆ? 3 ಅಕ್ಕ ರೀ. ಬಂದಿಲ್ಲ. ಇನ್ನೊಬ್ರು ಸಿಂಧಿಗೆ ಬಂದಿಲ್ವಾ? ಇವ್ರು ನೀವ್ ಯಾರು? ಅವ್ರು ಶಶಿ ರೀ. ಅವ್ರ ಸೊಸೆ, ನೀವು ಮಗ. ಹಾ, ಓಕೆ. ನೀನೇ ಬಂದಿದ್ರಲ್ಲ. ಓಕೆ. ಇವರು ನೀವು ನೋಡಿರ್ತೀರಾ, ಮಲ್ಲಮ್ಮ ಅವರ ದೊಡ್ಡ ಮಗ. ಸಿದ್ದು ಎಲ್ಲಿ? ಹೌದಾ? ಓಕೆ. ಸೊ ಇದು ಮಲ್ಲಮ್ಮ ಅವರ ಮನೆ. ಈ ಕಡೆಯಿಂದ ಇದು ಹೊರಗಡೆ ಈ ತರ ವ್ಯೂ ಇದೆ. ಅದನ್ನ ನಾನು ಸಪ್ರೇಟ್ ಆಗಿ ಮಾಡ್ತೀನಿ. ಟೀಚರ್ ಆಡ್ರಿ. ಟೀಚರ್ ಆಡ್ರಿ ಇವ್ರು. ಇದೇನಿದು? ಯಾರಿಗೆ? ಅಯ್ಯೋ ದೇವ್ರೆ, ದಯವಿಟ್ಟು ಬೇಡ. ಎಲ್ಲ ಸನ್ಮಾನ ಆಗಿದೆ, ಇವಾಗ ನಿಮಗ್ ಸನ್ಮಾನ ಮಾಡ್ತೀವಿ ನಾವು. ನೀವು ಕೂತ್ಕೊಳ್ಳಿ. ಅಕ್ಕ ಮತ್ತೆ ಅವ್ರಿಗೆಲ್ಲರಿಗೂ ಸನ್ಮಾನ. ಬನ್ನಿ ಬನ್ನಿ. ಏನಿಲ್ಲ, ಬನ್ನಿ ಅಜ್ಜಿ, ನೀವು ಬನ್ನಿ. ನೀವೆಲ್ಲ ಬನ್ನಿ. ಮೇಡಮ್ ಕಡೆಯಿಂದ ಇವ್ರ ಕಡೆಯಿಂದ ಸನ್ಮಾನ. ಮಲ್ಲಮ್ಮ ಕೂತ್ಕೊಳ್ಳಿ, ನೀವು ಮಾಡಿ. ನಮಗ್ ಸನ್ಮಾನ ಬೇಡ, ದಯವಿಟ್ಟು ಬೇಡ. ದಯವಿಟ್ಟು ಅವ್ರಿಗೆ ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನೀವೇ ಬನ್ನಿ, ನಿಮಗೆ ಸನ್ಮಾನ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಬೇಡ ಬೇಡ, ನಿಮ್ ಗೊತ್ತಾಯ್ತು, ನಿಮ್ ಪ್ರೀತಿ ಎಲ್ಲ ಗೊತ್ತಾಯ್ತು. ನೀವು ಕೂತ್ಕೊಳ್ಳಿ. ಬನ್ನಮ್ಮ ಬನ್ನಿ. ಇಲ್ಲ ಬನ್ನಿ ಕೂತ್ಕೊಳ್ಳಿ. ನೀವು ಮಧ್ಯದಲ್ಲಿ ಕೂತ್ಕೊಳ್ಳಿ. ಬನ್ನಿ, ದಯವಿಟ್ಟು ಬಂದು ಕೂತ್ಕೊಳ್ಳಿ. ಹಾ, ಎಸ್. Put this. Okay. ಫಸ್ಟ್ ದೊಡ್ಡ ಅಕ್ಕ ಅವ್ರಿಗೆ. ಯಾರು? ಇವ್ರು ದೊಡ್ಡ ಅಕ್ಕ. ಓಕೆ. ಎಸ್, ನೋಡಿ, ಇದೇ ಪರ್ಫೆಕ್ಟ್ ಸನ್ಮಾನ. ಕೊಡಿ ಮೇಡಮ್, ಹಾಕದ್ ಬೇಡ, ಸುಮ್ಮನೆ ಕೊಡಿ. ಮೇಡಮ್ ಹಂಗಲ್ಲ. ಇಲ್ಲ, ದಯವಿಟ್ಟು ಬೇಡ. ನನಗೆ ನಿಮ್ಮ ಪ್ರೀತಿ ಅರ್ಥ ಆಯ್ತು, ನಾನು ಸಾಕು. ಥ್ಯಾಂಕ್ಸ್ ಮಲ್ಲಮ್ಮ. ನಿನ್ನೆ ಕೊಟ್ಟಿರೋದೆಲ್ಲಕ್ಕಿಂತ ಇವತ್ತು ಸ್ಪೆಷಲ್ ನಮಗೆ. ನೀವು ಕೊಟ್ಟಿರಲ್ಲ ಅದಕ್ಕೆ. ಬಟ್ ಸೂಪರ್. ಬರ್ತಾ ಇದಾರಲ್ಲ ಎಲ್ಲ? ಓಕೆ. ಇಲ್ಲ ಪರವಾಗಿಲ್ಲ. ಯಾವಾಗ ಬಂದ್ರಿ? ಹೌದಾ? ಮತ್ತೆ ಅವರು ನಿಮ್ಮ ತಂಗಿನಾ? ಯಾರು ಹಿಡ್ಕೊಳ್ರಿ ಹಿಂಗೆ. ಇದೇನಿರ್ಬೋದು? ಸೌಂಡ್ ಬಾಕ್ಸ್. ಸೌಂಡ್ ಬಾಕ್ಸ್. ಯಾವಾಗ ಬಂದ್ರಿ ಇಲ್ಲಿಗೆ ಮನೆಗೆ? 12 ದಿನ ಆಯ್ತು ಬಂದು. 12 ದಿನ ಆಯ್ತು. ಅದೇ ಮಂಗಳವಾರ ತಂದ್ರು ಬಂದೆವು. ಮತ್ತೆ ಹೊಳ್ಳೆ ಬರೋದು ಯಾಕಾಗ್ತದೆ ಬೇಡ. ನೀವಿಬ್ರು ಯಾರು? ಅಕ್ಕ ತಂಗಿರು. ಯಾರಿಗ ಅಕ್ಕ ತಂಗಿರು? ಮಲ್ಲಮ್ಮ ಚಂದಮ್ಗ. ಹಾ, ಮಲ್ಲಮ್ಮ ಅವ್ರ ಅಕ್ಕ ತಂಗಿ ಅಲ್ವಾ ನೀವು? ಓಕೆ. ನೀವಿಬ್ರು ಒಂದೇ ಮನೆಗೆ ಮದುವೆ ಆಗಿರೋದಾ? ಎಷ್ಟು ವರ್ಷ ನಿಮಗೆ? ನಮ್ಗೆ 62. 62. ನಿಮಗೆ? 80 ಆಗಿದೆ. ಮಲ್ಲಮ್ಮ ಅವ್ರು ಕರೆಕ್ಟಾಗಿ ಏಜೇ ಹೇಳ್ತಿರಲಿಲ್ಲ. ಅವ್ರಿಗೆ ಎಷ್ಟು ಏಜ್ ಆಗಿದೆ? ಮಲ್ಲಮ್ಮ ಅವ್ರಿಗೆ ಎಷ್ಟು ವಯಸ್ಸಾಗಿದೆ? 60? 2 ಕಮ್ಮಿ ಅಂದರೆ 58. ಹಾಂ. ಸೊ ಒಂದೇ ಮನೆ, ಐ ಮೀನ್ ಅಣ್ಣ ತಮ್ಮನಿಗೆ ನೀವು ಅಕ್ಕ ತಂಗಿ ಮದುವೆ ಆಗಿರೋದು.
ಓಕೆ. ಹೆಂಗೆ ನಿಮ್ಗೆ ಏನಾದ್ರು ಜಗಳಗಳೆಲ್ಲ ಬರ್ತಾ ಇತ್ತಾ ಅಥವಾ ಜಗಳ ಆಡ್ತಿದ್ರಾ? ಅವೆಲ್ಲ ಜಾಡಿಲ್ಲ ನಾವು ರಾತ್ರಿ ಜಗಳ? ರಾತ್ರಿ ಯಾಕೆ ನಿಜವಾಗ್ಲು? ನಿಜವಾಗ್ಲೂ ಅವ್ರು ನಮ್ ಜಗಳ ಯಾರ ಕೇಳಿದ್ರು ರಾತ್ರಿ ಜಗಳ ನಾವು ರಾತ್ರಿ ಜಗಳ ಆಡೋದು? ರಾತ್ರಿ ಜಗಳ. ಇಬ್ರು ಒಟ್ಟಿಗೆ ಮಲ್ಕೋತಿದ್ರಾ ಜಗಳ ಆಡ್ಕೊಂಡು? ಇಷ್ಟು ದಿನ ಜಗಳನೇ ಆಡಿಲ್ವಾ ನೀವು? ಏನು ಜಗಳ ಆಡಿ ನಾನು ಇಟ್ಕೋತೀನಿ ಬಿಡಿ. ಹೆಂಗ ಅನ್ಸ್ತಿತ್ತು ನಿಮ್ಗೆ ಮಲ್ಲಮ್ಮ ಬಿಗ್ ಬಾಸ್ಗೆ ಹೋಗಿದ್ದು? ಆಕಿಗೂ ನಾನು ನನಗೂ ಹಾಕಿರಿ ಕತ್ ಇಟ್ಕೊ. ಅಲ್ಲ ಇವಾಗ ನಿಮಗೆ ಮಲ್ಲಮ್ಮ ಬಿಗ್ ಬಾಸ್ಗೆ ಹೋದ್ರಲ್ಲ, ಹೆಂಗ ಅನ್ಸ್ತಾ ಇತ್ತು? నేను ಹೆಮ್ಮೆ ಅನಿಸ್ತಿತ್ತು. ಹೆಮ್ಮೆ ಅನ್ಸ್ತಿತ್ತ? ನಿಮ್ ಜೊತೆನೆ ಬೆಳ್ದಿರೋ ನಿಮ್ಮ ತಂಗಿ ಹೋಗ್ಯಾಳಲ್ಲ, ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ ಖುಷಿ ಆಯ್ತು. ಓಕೆ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಲ್ಲ, ಚಂದಾಗಿ ಹೋಗ್ರಿ, ನಾವು ಹೋಗ್ತಿದ್ರು ಹೋಗು, ಬಿಡ್ತೀವಿ ಬಿಡು ಅಂತ ಹೇಳ್ತೀವಿ ರೀ. ನಿನ್ನ ಮರ್ಜಿ ಅಂತ ಹೇಳ್ತೀವಿ. ಹೌದಾ? ಓಕೆ. ನಿಮಗೆ ಹೇಗೆ ಅನ್ಸ್ತು? ನಮ್ಗೆ ಹೆಮ್ಮೆ ಅನ್ಸದ್ರಿ. ಹೆಮ್ಮೆ ಅನ್ಸ್ತಾ? ಇನ್ನೇನೇನ್ ಮಾಡ್ಬೇಕು ಮಲ್ಲಮ್ಮ? ಮಲ್ಲಮ್ಮ ಏನು ಹಾಕಿ ಮನ್ಸಿಗೆ ಬಂದಿದ್ದು ಮಾಡೋದ್ರಿ. ಮನ್ಸಿಗೆ ಬಂದಿದ್ದು ಎಲ್ಲದಕ್ಕೂ ಸಪೋರ್ಟ್ ಇದೆಯಾ? ಸಪೋರ್ಟ್ ಇದೆ ರೀ. ಇನ್ ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಸೋದು ಹೆಂಗಾದ್ರೆ? ಎಲ್ಲರೂ ಹಾಕ್ತಾರಲ್ರಿ. ಎಲ್ರು ಹಾಕ್ತಾರಲ್ವಾ? ಎಲ್ಲರೂ ಹಾಕ್ತಾರಲ್ಲ. ಹಾ, ಎಲ್ಲರೂ ಮಲ್ಲಮ್ಮ ಹಾಕಿದ್ರೆ ಏನ್ ತಪ್ಪು ಅಲ್ವಾ? ಏನ್ ತಪ್ಪ? ಅಲ್ಲ ಮತ್ತೆ ಇಲ್ಲಿ ಊರ್ ಮಂದಿ ಏನೋ ಹೇಳ್ತಾರಂತೆ. ಮಾತಾಡೋರು ಮಾತಾಡ್ತಾರಲ್ವಾ? ಅವು ಅಂತವೇ ಮಾತಾಡ್ತಾವ್ರಿ ಅಲ್ವಾ? ಅವು ಚಲೋ ಮಂದಿ ಮಾತಾಡೋರು ಹಿಂದೆ ಇದ್ದಾರೆ, ಏನೋ ನಾವು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಅವು ದೇವ್ರಿಗೆ ಹೂವು ಇರ್ತಾವ್ರಿ, ನಮ್ಗೆ ಆ ಥರ ಹೂವು ಅಂತ ತಿಳ್ಕೊತೀವಿ ನಾವು. ನಿಮ್ಮಿಬ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಒಂದ್ ನಿಮಿಷ ಬಂದೆ ತೋರಿಸಿ ಹೋಗಿ. ಸೊ ನೋಡಿ, ಇದು ಮಲ್ಲಮ್ಮ ಅವರ ಮನೆ. ಲೈಟ್ ಯಾರು ಬರೋದು ಬೇಡ ದಯವಿಟ್ಟು ಅಲ್ಲಿ ಹೇಳಿ ಅಕ್ಕ. ಹಾಂ, ಓಕೆ. ಸೊ ನೋಡಿ, ಮಲ್ಲಮ್ಮ ಅವ್ರ ಮನೆಯ ದೇವ್ರ ಮನೆ ರೀ ಇದು. ದೇವ್ರ ಮನೆನ ಹಾಲ ಇದು? ದೇವ್ರ ಮನೆ ರೀ ಇದು. ದೇವ್ರ ಮನೆನಾ? ನಮ್ಮ ಯಜಮಾನ ಅಲ್ಲಿ ಕೂತ ನೋಡ್ರಿ ಮೇಲ್ಗಡೆ. ಓ ಹೋ 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 ನೋಡಿ, ನಾವಿಷ್ಟು ದಿನ ಅಂತೂ ಇಂತೂ ಮಲ್ಲಮ್ಮ ಅವರ ಪ್ರಿಯತಮ ನಾನು ನೋಡೋ ಭಾಗ್ಯ ಸಿಕ್ತು ನಮಗೆ. ಮಾನಪ್ಪ ಅವರು ಚಂದಿಲ್ಲ ಯಾಕೆ? ಚೆನ್ನಾಗಿಲ್ವಾ? ಹಾ, ಚೆನ್ನಾಗಿದ್ದಾರೆ. ಇವಾಗಾಗಿದ್ರೆ ಬೇರೆಯವ್ರನ್ನ ಚೂಸ್ ಮಾಡ್ತಿದ್ರಾ? ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚಿಕ್ಕದಿದ್ರು. ಇದು ಮಲ್ಲಮ್ಮ ಅವರ ಪೂಜೆ ಮನೆ. ಇದೇನಿದು? ಅದು ಓವರ್ಲಾಕ್ ಮಿಷನ್. ಓವರ್ಲಾಕ್ ಮಿಷಿನ್. ಇದು ಬಟ್ಟೆ ಹೊಲಿಯೋ ಮಿಷಿನ್. ಇವಾಗ ಒಂದು ಹೊಸ ಮಿಷಿನ್ ತಗೊಂಡಿದ್ದೀರಾ? ಮಗಂದ ಇದು? ಇದು ಬೀರು ಮಲ್ಲಮ್ಮ ಅವ್ರದ್ದು. ಚಿನ್ನ, ದುಡ್ಡು, ಬಿಗ್ ಬಾಸ್ ಇಂದ ಬರೋ ದುಡ್ಡು ಎಲ್ಲ ಇದ್ರಲ್ಲಿಡೋ ಪ್ಲಾನ್. ತುಂಬಬೇಕು ಅಲ್ವಾ? ಇದು ತುಂಬಬೇಕಿನ್ನು. ತುಂಬಬೇಕು. ಇಲ್ಲೆಲ್ಲ ಬಟ್ಟೆ ಎಲ್ಲ ಇಟ್ಕೊಂಡಿದ್ದಾರೆ. ಇದಿಷ್ಟು. ಆಮೇಲೆ ನೆಕ್ಸ್ಟ್ ಏನಾದ್ರು ಇದೆಯಾ ಹೊರಗಡೆ? ಏನಿಲ್ರಿ, ಇದು ಎಲ್ಲ ಸಂಧ್ಯಾಗ ಎಷ್ಟು ಸಾಮಾನು ಕಟ್ಟಿವ್ರಿ. ಹಾ, ಓಕೆ. ಇದೊಂದು ಹೊರಗಡೆ ಏನಾದ್ರೂ ಇಟ್ಕೋಬೇಕು ಅಂತಂದ್ರೆ ಇಷ್ಟು ಒಂದು ಸ್ಪೇಸ್ ಅಷ್ಟೇ. ನೋಡಿ, ಖಡಕ್ ರೊಟ್ಟಿ ಮಾಡಿಟ್ಟಿದ್ದಾರೆ. ಅಡಿಗೆ ಮನೆ ತೋರಿಸಿ. ಅಲ್ಲ ಇಲ್ಲಿ ಬನ್ನಿ. ಎಲ್ಲಿ ಮಲ್ಕೋತೀರಾ ನೀವು? ನಾವು ಇಲ್ಲೇ ರೀ. ಈ ಕಡೆ ಬನ್ನಿ. ಅಲ್ಲಿ ಆ ಕಡೆ ರೂಮ್ ಅದ ರೀ. ನಾವು ಮಲ್ಕೊಳ್ಳೋದು ಇಲ್ಲೇ ದೇವ್ರ ಮನೆ. ದೇವ್ರ ಮನೆಯಲ್ಲೇ ಮಲ್ಕೋತೀರಾ? ಅಷ್ಟು ಜನ? ನಾನು ಒಬ್ಳೆ. ಅವ್ರ ಆ ಕಡೆ ಮಕ್ಕಳೆಲ್ಲ? ಅದೆಲ್ಲ ಮುಂಚೆ ಇತ್ತ ಇಲ್ಲ ಇಷ್ಟೇ ಇದ್ದಿದ್ದ ಮುಂಚೆಯಿಂದ ಇರ್ತಿತ್ರಿ. ಮನೆ ಮದುವೆಯಾಗ ಅದನ್ನ ಮಾಡಿವ್ರಿ. ಅಲ್ಲದಾಗ ರೂಮ್ ಇದೆಯಾ? ಆ ಕಡೆ ಇದೆಯಾ? ಒಂದ್ಸಲ ಅಡಿಗೆ ಮನೆ ಬೀಗ ಹಾಕೊಂಡು ಹೋಗಿ. ಈ ಮನೆ ಇದು ಅಡಿಗೆ ಮನೆ. ಬನ್ನಿ, ಅಡಿಗೆ ಮನೆ ಅಂತ ತೋರಿಸಿ. ಇದು ಮಲ್ಲಮ್ಮ ಅವರ ಅಡಿಗೆ ಮನೆ. ಇಲ್ಲೊಂದು ಬೆಡ್ ಇದೆ. ಇಲ್ಲೂ ಮಲ್ಕೋತಾರ? ಇಲ್ಲಿ ಮಲ್ಕೋತಾರ. ನಿಮ್ಗೆ ಅಡಿಗೆ ಮಾಡಿ ಸುಸ್ತಾದ್ರೆ ಅಲ್ಲೇ ಮಲ್ಕೊಂಡ್ಬಿಡೋದು? ಇಲ್ಲ, ನಾವ್ ಅಲ್ಲಿ ಹೋಗೋದು ದೇವರ ಹತ್ರ. ಹೌದಾ? ಓಕೆ. ಇಲ್ಲೇ ಅಡಿಗೆ ಮಾಡ್ತಾರೆ. ಒಂದು ಚಿಕ್ಕ ಫ್ರಿಡ್ಜ್ ಇದೆ. ಪಾಟನಂಗ ಶಿಸ್ತಿಲ್ಲ ರೀ ನಮ್ಮ ಅಡಿಗೆ ಮನೆ. ಹಳ್ಳಿ ಮನೆ ಇದು. ಪರವಾಗಿಲ್ಲ, ಹಳ್ಳಿ ಮನೆ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನೋಡಿದ್ರಲ್ಲ ಮಲ್ಲಮ್ಮ ಅವ್ರ ಪುಟ್ಟ ಮನೇನ. ಮಲ್ಲಮ್ಮ ಯಾವತ್ತೂ ಹೇಳ್ತಾ ಇದ್ರು, ನೀವು ಊರಿಗೆ ಬಂದ್ರೆ ನಾನು ಉಳಿಯೋದಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿಸ್ತೀನಿ ಅಂತ. ಅದು ಯಾಕಂತ ಇವಾಗ ಅರ್ಥ ಆಯ್ತು. ಮನೆ ಒಳಗಡೆ ಹೋದ್ಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇನ್ನೊಂದು ರೂಮಿಗೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಅಲ್ಲಿರೋದು ಒಂದೇ ರೂಮ್ ಅಂತ. ಆ್ಯಂಡ್ ಇಲ್ಲಿ ಫ್ರಂಟ್ ಸೈಡಲ್ಲಿ ಒಂದು ಚಿಕ್ಕ ರೂಮ್ ಇದೆ. ಅಲ್ಲಿ ಅವರ ದೊಡ್ಡ ಮಗ ಮತ್ತು ಸೊಸೆ ಇರ್ತಾರೆ. ಆ್ಯಂಡ್ ರೀಸೆಂಟಾಗಿ ಅವರ ಚಿಕ್ಕ ಮಗನ ಮದುವೆ ಟೈಮಲ್ಲಿ ಒಂದು ಚಿಕ್ಕ ರೂಮ್ ಕಟ್ಕೊಂಡಿದ್ದಾರೆ. ಅದೇ ಅವರ ಕಿಚನ್. ನಾವಾದರೆ ಅದಿಲ್ಲ ಇದಿಲ್ಲ ಅಂತ ಕ್ರಿಬ್ ಮಾಡ್ತೀವಿ. ಬಟ್ ಮಲ್ಲಮ್ಮ ಇರೋದ್ರಲ್ಲೇ ಎಷ್ಟು ಖುಷಿಯಾಗಿದ್ದಾರೆ.
ಇಷ್ಟು ಚಿಕ್ಕ ಹಳ್ಳಿಯಿಂದ ಬಿಗ್ ಬಾಸ್ ತನಕ ರೀಚ್ ಆಗೋದಂದ್ರೆ ಸುಮ್ಮನೆನಾ? ನಿಜವಾಗ್ಲೂ ಇದು ಒಂದು ದೊಡ್ಡ ಮಟ್ಟದ ಗ್ರೋತ್. ಫಾರ್ ಶೋರ್ ಇಟ್ಸ್ ಅನ್ ಅಚೀವ್ಮೆಂಟ್. ಸೊ ಈ ಒಂದು ಗ್ರೋತ್ನ ಹಳ್ಳಿ ಜನಗಳೆಲ್ಲ ಅವ್ರದೇ ಒಂದು ಗ್ರೋತ್ ಅಂತ ಅಂದ್ಕೊಂಡು ಖುಷಿ ಪಡೋದು, ಸನ್ಮಾನ ಮಾಡೋದಿದೆಯಲ್ಲ, ಅದು ಇನ್ನೂ ಖುಷಿ ಆಯಿತು. ಸೊ ಈ ಪ್ರೀತಿ, ಸಪೋರ್ಟ್ ಎಲ್ಲನೂ ಹೀಗೆ ಮುಂದುವರೆ. ಸೊ ಇದಾಗಿತ್ತು ಮಲ್ಲಮ್ಮ ಅವರ ಹೋಮ್ ಟೂರ್. ಐ ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ಇಷ್ಟೇ ಅಲ್ಲ, ಇನ್ನು ಹಬ್ಬದ ಅಡುಗೆ ಕೂಡ ಬಾಕಿ ಇದೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಲಮ್ಮ ಅವರ ಬೆಸ್ಟ್ ಫ್ರೆಂಡ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್.